ಗೋಳಾಕಾರದ ಗುಂಡಿಗಳ ಮಧ್ಯೆ ಕಣ್ಮರೆಯಾಗಿರುವ ರಸ್ತೆ, ಸರ್ಕಸ್ನಂತೆ ಸಾಗುವ ವಾಹನಗಳು, ಆತಂಕದಲ್ಲೇ ರಸ್ತೆ ಮೂಲಕ ಸಾಗುವ ವಿದ್ಯಾರ್ಥಿಗಳು ಮತ್ತು ಧೂಳಿನ ಕಾಟಕ್ಕೆ ಹೈರಾಣಾದ ಸ್ಥಳೀಯರು. ಈ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದ್ದು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಹೊರವಲಯದ ಖಾನಾಪುರ ರಸ್ತೆ. ಪ್ರವಾಸಿಗರ ಮೆಚ್ಚಿನ ರಾಜ್ಯ ಗೋವಾ ಹಾಗೂ ಪಶ್ಚಿಮ ಘಟ್ಟಗಳ ಸುಂದರ ಸೊಬಗಿನ ತಾಣ ಖಾನಾಪುರ ಸೇರಿ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟು ಹಲವು ವರ್ಷಗಳೇ ಕಳೆದರೂ ಅಭಿವೃದ್ಧಿ ಕಾರ್ಯ ಕೈಗೊಂಡಿಲ್ಲ. ಪರಿಣಾಮ ರಸ್ತೆ ಸಂಪೂರ್ಣ ಹಾಳಾಗಿದ್ದು ತಗ್ಗುಗುಂಡಿಗಳ ಮಧ್ಯೆ ಕಣ್ಮರೆಯಾಗಿದೆ. ಈ ಮೂಲಕ ಸಾಗುವ ವಾಹನಗಳು ಸರ್ಕಸ್ ಮಾಡುತ್ತಾ ಸಾಗುವಂತಿದ್ದು ಕಬ್ಬು ಹೊತ್ತು ಸಾಗಿ ಬರುವ ವಾಹನಗಳು ಆಯತಪ್ಪಿ ಬೀಳುವ ಆತಂಕ ಕಾಡುತ್ತಿದೆ. ಇವುಗಳ ಮಧ್ಯೆ ಆತಂಕದಲ್ಲೇ ವಿದ್ಯಾರ್ಥಿಗಳು ಹಾಗೂ ಪಾದಾಚಾರಿಗಳು ಸಾಗುವಂತಾಗಿದ್ದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ರಸ್ತೆ ಸಂಪೂರ್ಣ ಹಾಳಾಗಿರುವುದರಿಂದ ವಾಹನಗಳು ಸಾಗುತ್ತಿದ್ದಂತೆ ದಟ್ಟವಾದ ಧೂಳು ಆವರಿಸುತ್ತಿದ್ದು ರಸ್ತೆ ಅಕ್ಕಪಕ್ಕದ ಮನೆಯ ನಿವಾಸಿಗಳು ಹೈರಾಣಾಗಿದ್ದಾರೆ. ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆ ಕದ ತಟ್ಟುವಂತಾಗಿದ್ದು ಈ ರಸ್ತೆ ಅಭಿವೃದ್ಧಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಸಮಸ್ಯೆಗೆ ಸ್ಪಂದಿಸದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿರುವ ನಿವಾಸಿಗಳು ಮತ್ತು ಪ್ರಯಾಣಿಕರು ಅಧಿಕಾರಿ ನಿರ್ಲಕ್ಷ್ಯ ನಡೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ವರದಿ ಸಂಜು ಗಂ ಉಪ್ಪಿನ್. ನಮ್ಮ K1 ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.